ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿ ಭೇಟಿ ಮಾಡಿದರೆ ಅಥವಾ ಪದೇ ಪದೇ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ. ಸೊ ಹಾಗೆ ನನಗೂ ಕೂಡ 50,000 ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಬೇಕು ಅಂತ ಆಸೆ ಇದೆ. ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಆದರೆ ನಿಮ್ಮ ಸಪೋರ್ಟ್ ಬೆಂಬಲ ಇದ್ದರೆ ಖಂಡಿತವಾಗ್ಲೂ ಅದು ಈ ವರ್ಷದ ಕೊನೆಯಲ್ಲೇ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗೋಣ. ಅವತ್ತಿನ ದಿನ ಖಂಡಿತವಾಗ್ಲೂ ನಾನೊಂದು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಯಾವತ್ತು ಬರುತ್ತೆ ಕಾಯ್ತಾ ಇದ್ದೀನಿ. ನಿಮ್ಮ ಸಹಾಯ ಇದ್ದರೆ ಖಂಡಿತವಾಗ್ಲೂ ಅದು ಸಹಾಯ ಅಂದರೆ ಹಾಗೇ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನದ ಸಮಯ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಿನ್ನೆ ಬ್ಲಾಗನ್ನು ನೀವೆಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ನನ್ನ ಅಮ್ಮ ಮತ್ತು ತಮ್ಮ ಎಲ್ಲ ಬಂದಿದ್ದರು. ಅತ್ತೆ ಮಾವ ಮೊದಲೊಂದು ದಿನವೇ ಬಂದಿದ್ದರು. ಅದೆಲ್ಲ ಬ್ಲಾಗಲ್ಲಿ ನೋಡಿರ್ತೀರ ನೀವು. ಮಧ್ಯಾಹ್ನದ ಅಡಿಗೆ ನಾವು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ವಿ. ಯಾಕಂದರೆ ಮಧ್ಯಾಹ್ನ ಮೇಲೆ ನಮ್ಮ ಒಂದು ಬರ್ತ್ಡೇ ಪಾರ್ಟಿ ಇರುತ್ತಲ್ಲ, ಕೇಕ್ ಕಟ್ ಮಾಡೋದು ಜೊತೆಗೆ ಬೇರೆ ಎಲ್ಲ ತಿಂಡಿ ಇರುತ್ತೆ. ಅದಕ್ಕೋಸ್ಕರ ಮಧ್ಯಾಹ್ನ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡ್ವಿ. ಪಾಯಸ ಮಾಡಿದ್ವಿ, ಕೋಸಂಬರಿ, ಸಾಂಬಾರು, ತಂಬಳಿ ಮತ್ತು ಕಡುಬಿತ್ತು. ಸೊ ಒಂದು ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಮತ್ತು ಅತ್ತೆ ಮಾವ ಬರುವಾಗ ಬಾಳೆ ಎಲೆ ತೊಗೊಂಬಂದಿದ್ರು. ಬೆಂಗಳೂರಲ್ಲಿ ಬಾಳೆ ಎಲೆ ಅಡುಗೆ ಕೂಡ ಅಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಕೂಡ ಒಂದು ಅಪರೂಪನೇ ಆಗುತ್ತೆ. ಅದು ಕೂಡ ಒಂದು ಸಂಭ್ರಮಕ್ಕೆ ಹೆಚ್ಚಿನ ಒಂದು ಖುಷಿಯನ್ನು ಕೊಡುತ್ತೆ ಕಾರ್ಯಕ್ರಮಕ್ಕೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ತುಂಬಾ ಚೆನ್ನಾಗಾಗಿತ್ತು. ಅತ್ತೆ ಮಾಡಿದ್ರು ಅಡುಗೆನ. ನಾನಂತೂ ಬರೀ ಹೊರಗಡೆ ಓಡಾಡೋದ್ರಲ್ಲೇ ಬ್ಯುಸಿ ಇದ್ದೆ. ಸೊ ಯಾರಾದರೂ ಒಬ್ಬರು ನಮಗೆ ಕಾರ್ಯಕ್ರಮ ಆದಾಗ ಯಾರಾದರೂ ಒಬ್ಬರು ಹೆಂಗಸರು ಬಂದರೆ ತುಂಬಾ ಸಹಾಯ ಆಗುತ್ತೆ ಅಂತ ನನಗಂತೂ ಯಾವಾಗಲೂ ಅನ್ನಿಸ್ತಾ ಇತ್ತು. ಲಾಸ್ಟ್ ಟೈಮ್ ಯಾರೂ ಇರಲಿಲ್ಲ, ಬಟ್ ಈ ಸಲ ಅತ್ತೆ ಬಂದಿದ್ದರಿಂದ ನನಗೆ ತುಂಬಾ ಸಹಾಯ ಆಯಿತು. ಹಾಗೆ ಈ ಥರ ನಾವು ಡೆಕೋರೇಷನ್ ಮಾಡ್ಕೊಂಡಿದ್ವಿ. ಬಲೂನ್ಸ್ ಎಲ್ಲ ಇವರೇ ಕಟ್ಟಿದ್ರು, ನಾವು ಹೆಲ್ಪ್ ಮಾಡಿದ್ವಿ. ಹಾಗೆ ಇದು ಸಂಜೆ ಸಮಯ. ಇವಾಗ ಇನ್ನೇನು ಬರ್ತ್ಡೇ ಪಾರ್ಟಿ ಶುರು ಆಗುತ್ತೆ. ನಾವು ಸಿಂಪಲಾಗಿ ಮಾಡಿದ್ದೀವಿ, ಬಟ್ ಖುಷಿಗೇನು ಕಡಿಮೆ ಇರಲಿಲ್ಲ, ನಮ್ಮ ಸಂಭ್ರಮಕ್ಕೇನು ಕಡಿಮೆ ಇರಲಿಲ್ಲ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಚೇರ್ ಹಾಕ್ಕೊಂಡಿದ್ವಿ. ಅಷ್ಟೊತ್ತಿಗಾಗಲೇ ಶ್ರುತಿ ಅವರೆಲ್ಲ ಬಂದಿದ್ದರು. ಶ್ರುತಿ, ವಿನ್ಶು, ಅನ್ಶು ಎಲ್ಲ ಬಂದರು. ಸ್ವಲ್ಪ ಬೇಗ ಬನ್ನಿ, ಮಕ್ಕಳು ಆಟ ಆಡ್ಕೊಳ್ತಾರೆ ಅಂತ ಹೇಳಿದ್ದೆ. ಸೊ ಅನಗ ಮತ್ತು ವಿನ್ಶು ಅಂತೂ ಕ್ಲೋಸ್ ಫ್ರೆಂಡ್ಸು. ಅವ್ರಿಗೆ ಅವ್ರ ಫ್ರೆಂಡ್ಸ್ ಬಂದರೆ ಮಾತ್ರ ಅದೊಂಥರ ಸಂಭ್ರಮ ಮಕ್ಕಳಿಗೆ. ಸೊ ಹಾಗಾಗಿ ಬಲೂನ್ಸ್ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಟಿದ್ವಿ. ಯಾಕಂದರೆ ಮಕ್ಕಳಿಗಂತೂ ಬಲೂನ್ ನೋಡಿದ ತಕ್ಷಣ ಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಎಕ್ಸ್ಟ್ರಾ ಊದಿಸಿನೇ ಇಟ್ಬಿಟ್ಟಿದ್ವಿ, ಮಕ್ಕಳು ಆಟ ಆಡ್ಕೊಳ್ಳಿ ಅಂತ. ತುಂಬಾ ಚೆನ್ನಾಗಾಯಿತು. ಅದನ್ನು ಇವಾಗ ನಾನು ನೋಡ್ತಿದ್ದಾಗ ಮತ್ತು ಖುಷಿ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ನೋಡ್ಬೋದು. ಇದು ಹಾಗೆ ಇರುತ್ತೆ, ಯೂಟ್ಯೂಬ್ನಲ್ಲಿ ಹಾಕಿರೋದ್ರಿಂದ ನಾವು ಎಷ್ಟು ವರ್ಷಗಳ ನಂತರ ಕೂಡ ನೋಡ್ಬೋದು. ಸೊ ತುಂಬಾ ಚೆನ್ನಾಗಾಯಿತು ಸ್ನೇಹಿತರೆ. ಅಮ್ಮ ಮತ್ತು ತಮ್ಮ ಅನಂತ ಬಂದಿದ್ದ, ಅವರೆಲ್ಲ ಹೊರಗಡೆ ಮಾತಾಡ್ತಾ ಇದ್ದಾರೆ. ಹೊರಗಡೆ ಜಾಗ ಇರೋದ್ರಿಂದ ಚೆನ್ನಾಗಾಯಿತು ನಮಗೆ. ಸೊ ಒಳಗಡೆ ಸ್ವಲ್ಪ ಮನೆ ಚಿಕ್ಕದಾಗಿದ್ರು, ಹೊರಗಡೆ ತುಂಬ ಚೆನ್ನಾಗಿ ಜಾಗ ಇದೆ. ಮಕ್ಕಳೆಲ್ಲ ನೋಡಿ ಪೋಸ್ ಕೊಡ್ತಾ ಇದ್ದಾರೆ ಫೋಟೋ ಹೊಡಿಯೋದಕ್ಕೆ. ಫೋಟೋ ಎಲ್ಲ ತೆಗ್ದಿದ್ದಾಯಿತು. ಅಷ್ಟೊತ್ತಿಗೆ ಕೇಕ್ ತೊಗೊಂಬಂದರು. ನನ್ನ ತಮ್ಮ ಮತ್ತು ಇವ್ರು ಹೋಗಿ ಕೇಕ್ ತೊಗೊಂಬಂದರು. ಕೇಕು ಮತ್ತು ಪಪ್ಸು ಆರ್ಡರ್ ಮಾಡಿದ್ವಿ. ನಾವೆರಡು ಕೂಡ ಜಸ್ಟ್ ಬೇಕಲ್ಲೇ ಆರ್ಡರ್ ಹಾಕಿದ್ದು. ಕೇಕ್ ಮಾಡಿಸಿದ್ವಿ. ಚೆನ್ನಾಗಿತ್ತು. ಬಟ್ ಅಂದರೆ ನಾವು ಈ ಡಿಸೈನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಮೇಲ್ಗಡೆ ಲೇಯರ್ ಸ್ವಲ್ಪ ಗಟ್ಟಿ ಬರುತ್ತೆ ಆಯಿತಾ, ಗಮ್ ಥರ ಬರುತ್ತೆ. ಅದು ಯಾಕೆ ಇಷ್ಟು ಗಟ್ಟಿದೆ ಅಂತ ಕೇಳ್ತಾ ಇದ್ದೆ. ಬಟ್ ಅದು ಡಿಸೈನ್ ಮಾಡಬೇಕು ಅಂದರೆ ಆ ಥರ ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಮೇಲ್ಗಡೆ ಲೇಯರ್ ತೆಗೆದು ಒಳಗಡೆ ತಿನ್ಬೋದು. ಹಾಗೆ ಒಂದು ಸ್ವಲ್ಪ ಕಟ್ ಮಾಡುವಾಗ ಕಷ್ಟ ಆಗ್ತಾಯಿತ್ತು. ನಾವು ನಾರ್ಮಲ್ ಕೇಕ್ ಹಾಕಿದ್ರೆ ಆ ಥರ ಆಗೋದಿಲ್ಲ, ಅದಕ್ಕೇನು ಡಿಸೈನ್ ಮಾಡೋದು ಇರಲ್ವಲ್ಲ. ಹಾಗಾಗಿ ಅವರು ಸ್ವಲ್ಪ ಸಾಫ್ಟಾಗಿ ಇರುತ್ತೆ. ನನಗೆ ಆ ಥರ ಅನ್ನಿಸ್ತು. ಲಾಸ್ಟ್ ಟೈಮ್ ಕೂಡ ಹಾಗೆ ಇತ್ತು. ಇವರೆಲ್ಲ ಹಾಗೆ ಹೇಳಿದ್ರು, ಡಿಸೈನ್ ಕೇಕ್ ಮಾಡ್ತೀವಿ ಅಂದರೆ ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ. ಕೇಕೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ನಮಗೆ ಇಷ್ಟ ಆಯಿತು. ಅಂದರೆ ಅವತ್ತು ಜಾಸ್ತಿ ನನಗೆ ಒಂದೇ ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ವೀಡಿಯೋ ಆಗಿಲ್ಲ. ಒಂದೇ ಕಡೆ ಸೆಟ್ ಮಾಡಿ ವೀಡಿಯೋ ಮಾಡ್ಕೊಂಡಿದ್ದು. ಸೊ ಈ ಥರ ಕೇಕ್ ಬಂದಿತ್ತು.
ಮತ್ತೆ ರೆಡಿ ಆಗಿದ್ದೀವಿ. ಅತ್ತೆ ಫಸ್ಟ್ ಟೈಮ್ ಬರ್ತಡೆಗೆ ಬರ್ತಾ ಇರೋದು. 4ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅತ್ತೆ ಬಂದ್ರು. ಹೋದ ವರ್ಷ ಹೇಳಿದ್ರು ನೆಕ್ಸ್ಟ್ ಟೈಮ್ ಆದ್ರೆ ಖಂಡಿತ ಬರ್ತೀನಿ ಅಂತ. ಹೋದ ವರ್ಷ ಹಬ್ಬದಲ್ಲಾಗಿತ್ತು, ದೀಪಾವಳಿ ಹಬ್ಬ. ಸೊ ಈ ಸಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ್ರು. ಹುಟ್ಟುಹಬ್ಬದ ದಿನ ನಾವು ಆರತಿ ಮಾಡ್ತೀವಿ. 2 ಸಲ ಆರತಿ ಮಾಡೋದು. ಹಾಗೆ ಆರತಿ ಮಾಡೋರು ಸಮ ಸಂಖ್ಯೆಯಲ್ಲಿರಬೇಕು, 4 ಜನ ಥರ. ಸೊ ಇದೊಂದು ನಮ್ಮ ಪದ್ಧತಿ, ಬರ್ತಡೇ ಮಾಡೋ ದಿನ ಅಥವಾ ಆ ದಿನ ಮಕ್ಕಳಿಗೆ ಆರತಿ ಬೆಳಗೋದು. ಸೊ ಇದೆಲ್ಲ ನಮ್ಮ ಒಂದು ಸಂಪ್ರದಾಯದ ಭಾಗ ಅಂತಲೇ ಹೇಳ್ಬೋದು. ನಾವೊಂದು ದೀಪ ಹಚ್ಚಿ ಕೈ ಮುಗಿಯೋದಿಕ್ಕೂ ಅಥವಾ ಒಂದು ಪಾಸಿಟಿವ್ ಎನರ್ಜಿನ ಫೀಲ್ ಮಾಡೋದಿಕ್ಕೂ, ಒಂದು ಕ್ಯಾಂಡಲ್ ಹಚ್ಚಿ ಅದನ್ನು ಆರಿಸೋದಿಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಆದಷ್ಟು ನಮ್ಮ ಮಕ್ಕಳ ಹುಟ್ಟುಹಬ್ಬದ ದಿನ ಅಥವಾ ಏನೋ ಒಂದು ಕಾರ್ಯಕ್ರಮದ ದಿನ ನಾವು ಈ ಥರ ಸೆಲೆಬ್ರೇಟ್ ಮಾಡೋಣ. ದೀಪ ಹಚ್ಚಿ ಅಂದರೆ ಅವತ್ತಿನ ದಿನ ಕೇಕ್ ಕಟ್ ಮಾಡೋಣ. ನಮ್ಮ ಸಂಪ್ರದಾಯವನ್ನು ಬಿಡೋದು ಬೇಡ, ಜೊತೆಗೆ ಮಕ್ಕಳಿಗೂ ಕೂಡ ಕೇಕ್ ಕಟ್ ಮಾಡಿಲ್ಲ ಅನ್ನೋ ಒಂದು ಬೇಜಾರು ಬೇಡ. ಸೊ ಹಾಗಾಗಿ ನಮ್ಮ ಸಂಪ್ರದಾಯದ ಜೊತೆಗೇ ಕೇಕ್ ಕಟ್ ಮಾಡೋಣ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಈ ಥರ ನಾವು ನನಗಂಗೆ ಆರತಿ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ಹೀಗೆ ಮಾಡಿದ್ವಿ. ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಆರತಿ ಬೆಳಗ್ಗೆ ನಂತರ ಕೇಕ್ ಕಟ್ ಮಾಡೋದು. ಒಂದು ಸಲ ಮಾಡಿಕೊಂಡು ನಂತರ ಮತ್ತೊಂದು ಸಲ ಆರತಿ ಬೆಳಗ್ತೀವಿ. ಕೊಡು ಎಲ್ಲ ಕೊಡು ಮಿಂಚು ವೈಟ್ ಆವಾಗಲೇ ಆಗಿದೆ ಬುಕ್ ಪ್ಲೀಸ್ ಕಮ್ ಅನಗ ಹೇಳಿದಷ್ಟು ತಿನ್ನೋದು ಅನಗ 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 ಖರ್ಚು ಮಾಡಲ ಹೇಗಿದೆಯೋ ಒಳ ತಗೊಂಡು
ಥ್ಯಾಂಕ್ ಯು ಬಾಯ್ ಬಂದೆ ಸೊ ಈ ಥರ ಬರ್ಡೇ ಪಾರ್ಟಿ ಮಾಡಿದ್ವಿ. ಕೇಕು ಮತ್ತು ಪಪ್ಸು ಮತ್ತು ಕುಡಿಯೋದಕ್ಕೆ ಬಾದಾಮ್ ಮಿಲ್ಕ್ ಮಾಡಿದ್ವಿ. ಸೊ ಅಷ್ಟೇ ಸಿಂಪಲ್ ಆಗಿತ್ತು. ಸೊ ಎಲ್ಲರೂ ಸೇರಿದ್ದು ತುಂಬ ಖುಷಿ ಆಯಿತು. ಎಲ್ಲ ಅಂದರೆ ಮನೆ ತುಂಬ ಒಂದು ಸಲ ಜನ ಆನಗಂಗೆ ಎಲ್ಲರೂ ಬ್ಲೆಸ್ ಮಾಡಿದ್ರು, ಹ್ಯಾಪಿ ಬರ್ಡೇ ಅಂತ ಹೇಳಿದಿರ್ಬೋದು. ಸೊ ಅದೆಲ್ಲ ಒಂಥರ ಮೂಮೆಂಟ್, ಅದು ತುಂಬ ಖುಷಿ ಆಯಿತು. ಸೊ ಮಕ್ಕಳಿಗೆ ಅವರ ಬರ್ತಡೇ ಅಂದರೆ ತುಂಬಾ ಖುಷಿ ಇರುತ್ತೆ. ಸೊ ಅವತ್ತಿನ ಒಂದಿನ ನಾವು ಸೆಲೆಬ್ರೇಟ್ ಮಾಡಿ ಅವರಿಗೆ ಖುಷಿ ಕೊಡಬೇಕು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೊ ಹಾಗಾಗಿ ಬರ್ತಡೇ ದಿನ ಸಾಮಾನ್ಯವಾಗಿ ನಮ್ಮ ಒಂದು ಸಿಂಪಲ್ ಆಗಾದರೂ ನಾವೊಂದು ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಸೊ ಈ ಸಲ ಅವಳಿಗೆ ಡಬಲ್ ಧಮಾಕ, ಸ್ಕೂಲಲ್ಲಿ ಒಂದಾಯಿತು, ಮನೆಯಲ್ಲಿ. ಸೊ ಹಾಗಾಗಿ 2 ಸಲ ಕೇಕ್ ಕಟ್ ಮಾಡೋದಕ್ಕಾಯಿತು. ಅಂದರೆ ಪ್ರೀ ಸ್ಕೂಲಲ್ಲಿ ಒಂದು 3 ವರ್ಷ ಮಾಡ್ತಾರೆ, ಆನಂತರ ಏನು ಮಾಡೋದಿರೋದಿಲ್ಲ. ಇವಾಗಲೇ ಅವ್ರಿಗೆ ಚಾನ್ಸು ಅಂತೇಳಿ ನಾವು ಕಳಿಸಿದ್ವಿ ಕೇಕು. ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ. ಅದು ಕೂಡ ತುಂಬಾ ಖುಷಿಯಾಗಿದೆ ಅವಳಿಗೆ. ಚಿಕ್ಕನ ಜೊತೆ ಫೈಟಿಂಗು. ಕೊನೆಯದಾಗಿ ನಾನು ಕೂಡ ಪಪ್ಸು ಕೇಕು ಎಲ್ಲ ತಿಂದೆ. ಇವಾಗ ಅಮ್ಮ ಮತ್ತು ತಮ್ಮ ಎಲ್ಲ ಹೊರಡ್ತೀವಿ ಅಂತ ಹೇಳಿದ್ರು, ಲೇಟ್ ಆಗುತ್ತೆ ಅಂತ ಹೇಳಿ ಸರಿ ಅಂತ ಕಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಏನೋ ಒಂದ್ಸಲ ಎಲ್ಲ ಮನೆ ತುಂಬಿತ್ತು, ಎಲ್ಲರೂ ಹೋದ ತಕ್ಷಣ ಮನೆ ಖಾಲಿ ಖಾಲಿ ಅಂತ ಅನಿಸುತ್ತೆ. ಹಾಗೆ ಅತ್ತೆ ಮಾವೆಲ್ಲ ಉಳ್ಕೊಳ್ತಾರೆ. ನೆಕ್ಸ್ಟ್ ಡೇ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹಂಚ್ಕೊಳ್ತೀನಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ನಮಸ್ಕಾರ, ಟಾಟಾ, ಬಾಯ್.